ಮಿಗ್ ದ ವಾರಿಯರ್ 6 ದಶಕಗಳ ಬಳಿಕ MiG-21 ಫೈಟರ್ ಜೆಟ್ಗೆ ವಿದಾಯವನ್ನು ಹೇಳಿದ್ದೀವಿ. ಭಾರತೀಯ ವಾಯುಸೇನೆಯಿಂದ MiG-21 ನಿವೃತ್ತಿಯಾಗಿದೆ. 1963ರಲ್ಲಿ ಭಾರತ ಸೇನೆಗೆ MiG-21 ಅದ್ದೂರಿಯಾಗಿ ಸೇರ್ಪಡೆಯಾಗಿತ್ತು. ಅದ್ದೂರಿ ಕಾರ್ಯಕ್ರಮದೊಂದಿಗೆ MiG-21ಗೆ ಈಗ ವಿದಾಯವನ್ನು ಹೇಳಲಾಗಿದೆ. ಚಂಡೀಗಢದಲ್ಲಿ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಕಾರ್ಯಕ್ರಮ ಕೂಡ ನಡೆಯಿತು. 6 ದಶಕಗಳ ಬಳಿಕ MiG-21 ಫೈಟರ್ ಜೆಟ್ ನಿವೃತ್ತಿಯಾಗಿದೆ. ಭಾರತೀಯ ವಾಯುಸೇನೆಯಿಂದ MiG-21 ನಿವೃತ್ತಿಯಾಗಿರುವುದು 1963ರಲ್ಲಿ ಭಾರತದ ಸೇನೆಗೆ ಸೇರ್ಪಡೆಯಾಗಿತ್ತು. MiG-21 ಅದ್ದೂರಿ ಕಾರ್ಯಕ್ರಮದೊಂದಿಗೆ MiG-21ಗೆ ವಿದಾಯವನ್ನು ಹೇಳಲಾಗಿದೆ. ಚಂಡೀಗಢದಲ್ಲಿ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಇವತ್ತು ಚಂಡೀಗಢದಲ್ಲಿ ಕೊನೆಯ ಹಾರಾಟವನ್ನು ನಡೆಸಲಿದೆ MiG-21. ಏರ್ ಮಾರ್ಷಲ್ AP ಸಿಂಗ್ ಅವರು ಅಂತಿಮವಾಗಿ ಹಾರಾಟ ಮಾಡಲಿದ್ದಾರೆ. 6 ದಶಕಗಳ ಬಳಿಕ MiG-21 ಫೈಟರ್ ಜೆಟ್ಗೆ ವಿದಾಯವನ್ನು ಹೇಳುವಂಥ ಸಮಯ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. MiG-21 ಫೈಟರ್ ಜೆಟ್ಗಳವೆಲ್ಲ ಯುದ್ಧ ವಿಮಾನಗಳು. ಅಂದರೆ ಯುದ್ಧ ಅಂತ ಬಂದರೆ ಈ ವಿಮಾನಗಳನ್ನು ಮೀರಿಸಬಲ್ಲದ್ದು ಯಾವುದೂ ಇರಲಿಲ್ಲ. ಅಂಥ MiG-21 ಫೈಟರ್ ಜೆಟ್ಗಳಿವೆಲ್ಲ ಭಾರತದ ಹೆಮ್ಮೆ, ಭಾರತದ ವಾಯುಪಡೆಯ ಹೆಮ್ಮೆ ಇದೆಲ್ಲ. 1963ರಲ್ಲಿ ಭಾರತದ ಸೇನೆಗೆ MiG-21 ಸೇರ್ಪಡೆಯಾಗಿತ್ತು. ಈಗಾಗಲೇ 60ಕ್ಕೂ ಹೆಚ್ಚು ವರ್ಷಗಳ ಕಾಲ ನಮ್ಮ ಭಾರತೀಯ ವಾಯುಸೇನೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿದೆ, ಸೇವೆಯನ್ನು ಸಲ್ಲಿಸಿದೆ MiG-21. ಈಗ ಯಾವುದೇ ವ್ಯಕ್ತಿಯಾದರೂ ಕೂಡ ಸರ್ಕಾರಿ ನೌಕರನಾದರೆ 60 ವರ್ಷ, ಅದಾದ ನಂತರ ನಿವೃತ್ತಿ ಆಗಲೇಬೇಕು. ಅದೇ ರೀತಿಯಾಗಿ ನಮ್ಮ MiG-21 ಯುದ್ಧ ವಿಮಾನಗಳು ಕೂಡ ಈಗ ನಿವೃತ್ತಿ ಆಗಿದ್ದಾವೆ. ಅದ್ದೂರಿ ಕಾರ್ಯಕ್ರಮದೊಂದಿಗೆ MiG-21ಗೆ ವಿದಾಯವನ್ನು ಹೇಳಲಾಗಿದೆ. ಇವತ್ತು ಚಂಡೀಗಢದಲ್ಲಿ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಇವತ್ತು ಚಂಡೀಗಢದಲ್ಲಿ ಕೊನೆಯ ಹಾರಾಟವನ್ನು ನಡೆಸಲಿದೆ MiG-21. ಏರ್ ಮಾರ್ಷಲ್ AP ಸಿಂಗ್ ಅವರು ಅಂತಿಮವಾಗಿ ಹಾರಾಟವನ್ನು ನಡೆಸಲಿದ್ದಾರೆ ಇವತ್ತು.